ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮ್ ಇಂಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ, ಯುಗಾದಿ ದಿನದಿಂದ ಸಾಕಷ್ಟು ಬದಲಾವಣೆಯನ್ನ 12 ರಾಶಿಯವರು ನೋಡಲಿದ್ದೀರಿ. ವರ್ಷದ ಭವಿಷ್ಯದಲ್ಲಿ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನ ಪ್ರತಿಯೊಬ್ಬ ರಾಶಿಯವರು ಕೂಡ ನೋಡಲಿದ್ದೀರಿ. ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಧನು ರಾಶಿಯವರಿಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ಮಾರ್ಚ್ 27ರಿಂದ ಸಾಕಷ್ಟು ಬದಲಾವಣೆ ಅಂತಲೇ ಹೇಳಬಹುದು. ಯಾಕಂದರೆ ಮಾರ್ಚ್ ತಿಂಗಳಲ್ಲಿ ಸ್ನೇಹಿತರೆ ಯುಗಾದಿ ಹಬ್ಬ, ಯುಗಾದಿ ಅಮಾವಾಸ್ಯೆ ಜೊತೆಗೆ ಸ್ನೇಹಿತರೆ ಶ್ರೀರಾಮನವಮಿ ಇರುವ ಕಾರಣ ಸಾಕಷ್ಟು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಒಂದಲ್ಲ ಒಂದು ರೀತಿಯಲ್ಲಿ ಅದೃಷ್ಟ, ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳು ಎದುರಾಗಲಿವೆ. ಹಾಗಿದ್ರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಧನುರಾಶಿಯವರು ನನ್ನ ಒಟ್ಟಾರೆಯಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ಕಂಪ್ಲೀಟ್ ಆಗಿ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋ ಅಪ್ ಮಾಡಬೇಕು, ಸಮಸ್ಯೆಗಳೆಲ್ಲ ನಿವಾರಣೆ ಆಗಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಇನ್ಫಾರ್ಮ್ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಓಂ ನಮಃ ಶಿವಾಯ, ಓಂ ನಮಃ ಶನೇಶ್ವರಾಯ ನಮಃ, ಓಂ ನಮಃ ಕುಬೇರರಾಯ ನಮಃ ಅಂತ ಕಮೆಂಟ್ ಮಾಡಿ. ಕುಬೇರನ ಅನುಗ್ರಹದಿಂದ, ಶನಿದೇವರ ಅನುಗ್ರಹದಿಂದ, ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಇದ್ದ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು, ತೊಂದರೆಗಳು ಏನೇ ಇದ್ದರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಿ ಉನ್ನತ ಆರೋಗ್ಯವನ್ನು ಪಡೆದುಕೊಂಡು ಸುಖ ಸಂಪತ್ತು ಹೆಚ್ಚಳವಾಗಲಿ ಅಂತ ಕೇಳ್ಕೊತಾ ತಡ ಮಾಡೋದು ಬೇಡ, ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಸ್ನೇಹಿತರೆ, ಯುಗಾದಿಯಿಂದ ಸ್ನೇಹಿತರೆ ಧನುರಾಶಿಯವರಿಗೆ ದೊರಕುವುದೇ ಸುಖ ಸಮೃದ್ಧಿ ಅನ್ನೋದನ್ನ ಕೇಳೋದಾದರೆ, ಧನುರಾಶಿಯವರಿಗೆ ಶ್ರೀ ಪರಾಭವ ನಾಮ ಸಂವತ್ಸರ ಹೇಗಿತ್ತು, ಮುಂದಿನ ದಿನಗಳಲ್ಲಿ ಹೇಗಿರಲಿದೆ, ಧನುರಾಶಿಯ ಮೇಲೆ ಗ್ರಹಗಳ ಪ್ರಭಾವ ಹೇಗಿರಲಿದೆ, ಕುಟುಂಬ, ಆರೋಗ್ಯ, ಉದ್ಯೋಗ, ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ, ಯಾವುದರಲ್ಲಿ ಶುಭ, ಯಾವ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ಆಗಿದ್ದರೆ ದಯವಿಟ್ಟು ಅವ್ರಿಗೆ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಅವರ ಅದೃಷ್ಟ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಹೌದು ಸ್ನೇಹಿತರೆ, ಹಿಂದೂ ಪಂಚಾಂಗದ ಪ್ರಕಾರ ನಮಗೆ ಹೊಸ ವರ್ಷ ಅನ್ನೋದು ಯುಗಾದಿಯಲ್ಲಿ ಸ್ನೇಹಿತರೆ ಮಾರ್ಚ್ 19ರಂದು ಪ್ರಾರಂಭವಾಗಲಿದೆ ಯುಗಾದಿ ಹಬ್ಬ. ಯುಗಾದಿ ಪ್ರಾರಂಭ ಆದ ದಿನದಿಂದ ಹೊಸ ಪಂಚಾಂಗದಲ್ಲಿ ಶ್ರೀ ಪರಾಭವ ನಾಮ ಸಂವತ್ಸರದ ಆರಂಭವನ್ನು ಸೂಚಿಸುತ್ತದೆ. ಆದ್ದರಿಂದ ಈ ಹಿಂದೂ ಹೊಸ ವರ್ಷವು ಧನುರಾಶಿಯಲ್ಲಿ ಜನಿಸಿದವರಿಗೆ ಮುಂದಿನ ದಿನಗಳಲ್ಲಿ ಹೇಗಿರಲಿದೆ, ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಆಗಲಿದೆಯಾ ಎನ್ನುವ ಮಾಹಿತಿಯನ್ನು ಕೇಳೋದಾದರೆ ಖಂಡಿತವಾಗಿಯೂ ಬದಲಾವಣೆಗಳು ಇರಲಿದೆ ಸ್ನೇಹಿತರೆ. ಯಾಕಂದರೆ ಗ್ರಹಗಳ ಸಂಚಾರ, ಗ್ರಹಗಳ ಸ್ಥಾನ ಬದಲಾವಣೆ, ಅದರಿಂದಾಗುವಂತಹ ಪ್ರಭಾವವನ್ನು ಪ್ರತಿಯೊಬ್ಬ ರಾಶಿಯವರು ನೋಡಲಿದ್ದೀರಿ. ಹಾಗಿದ್ರೆ ಗ್ರಹಗಳ ಸಂಚಾರ ಹೇಗಿರಲಿದೆ, ಒಟ್ಟಾರೆಯಾಗಿ ನಿಮ್ಮ ಭವಿಷ್ಯದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ. ಧನುರಾಶಿಯವರಿಗೆ ಮಾರ್ಚ್ 27ರಿಂದ ಸ್ನೇಹಿತರೆ ಒಟ್ಟಾರೆಯಾಗಿ ಹೇಳೋದಾದರೆ ಮಾರ್ಚ್ 2026 ತಡೆಯಿಲ್ಲದ ಮನ್ನಡೆ ಮತ್ತು ಕೌಟುಂಬಿಕ ಸೌಖ್ಯ ಅಂತಲೇ ಹೇಳ್ಬೋದು. ಯಾವುದರಲ್ಲಿ ಸ್ನೇಹಿತರೆ ಸುಖ, ಯಾವುದರಲ್ಲಿ ಎಚ್ಚರಿಕೆ ವಹಿಸಬೇಕು ಅಂದರೆ ಧನುರಾಶಿಯವರಿಗೆ ಅದ್ಭುತ ಶಕ್ತಿ ಮತ್ತು ಕಾರ್ಯಸಿದ್ಧಿಯ ತಿಂಗಳು. ನಿಮ್ಮ 3ನೇ ಮನೆಯು ಧೈರ್ಯದ ಸ್ಥಾನದಲ್ಲಿ ಮಂಗಳ ಮತ್ತು ರಾಹುವಿನ ಸಂಯೋಜನೆಯಿಂದ ಪ್ರಜ್ವಲಿಸುತ್ತಿದೆ. ಇದು ವ್ಯಾಪಾರ, ವ್ಯವಹಾರ ಮತ್ತು ಸಂವಹನದಲ್ಲಿ ನಿಮ್ಮನ್ನು ನಿರ್ಭಯಗೊಳಿಸುತ್ತದೆ ಸ್ನೇಹಿತರೆ. ಇತರರು ಕೈಯಾಕಲು ಹೆದರುವಂತಹ ಕೆಲಸಗಳನ್ನು ನೀವು ಲೀಲಾಜಾಲವಾಗಿ ಮಾಡಿ ಮುಗಿಸಲಿದ್ದೀರಿ. ಅದೇ ಸಮಯದಲ್ಲಿ 4ನೇ ಮನೆಯಲ್ಲಿ ಶುಕ್ರದ ಸ್ಥಾನದಲ್ಲಿ ಮಾರ್ಚ್ 25ರಿಂದ ಶುಕ್ರನು ಉಚ್ಚನಾಗುತ್ತಾನೆ. ಇದು ಜೀವನದಲ್ಲಿ ಐಷಾರಾಮಿ, ಆರಾಮ ಮತ್ತು ಹೊಸ ವಾಹನ ಯೋಗವನ್ನು ತರುತ್ತದೆ. ಶನಿಯು ಸ್ವಲ್ಪ ಮಟ್ಟಿಗೆ ನಿರ್ಬಂಧಗಳನ್ನು ಏರಲು ಪ್ರಯತ್ನಿಸುತ್ತದೆ ಸ್ನೇಹಿತರೆ. ಶುಕ್ರನ ಬಲವು ನಿಮಗೆ ಸಂತೋಷವನ್ನು ನೀಡುತ್ತದೆ. 7ನೇ ಮನೆಯಲ್ಲಿರುವ ಗುರುವು ನಿಮ್ಮ ಸಂಬಂಧವನ್ನು ಕಾಪಾಡಲಿದ್ದಾನೆ.
ಒಟ್ಟಾರೆಯಾಗಿ ಸ್ನೇಹಿತರೆ, ಧನುರಾಶಿಯವರಿಗೆ ಭವಿಷ್ಯದಲ್ಲಿ ಇಷ್ಟೆಲ್ಲ ಬದಲಾವಣೆಗಳು ಕಂಡು ಬರಲಿದೆ. ಇನ್ನು ಗ್ರಹಗಳ ಸಂಚಾರ ಹೇಗಿರಲಿದೆ ಧನುರಾಶಿಯವರಿಗೆ ಅನ್ನೋದನ್ನ ನೋಡ್ತಾ ಹೋಗೋಣ. ಪ್ರಮುಖ ಗ್ರಹಗಳ ಸಂಚಾರ. ಮಾರ್ಚ್ ತಿಂಗಳ ಹಿಂಡಿನಲ್ಲಿ ಗ್ರಹ ಶುಕ್ರ 6 ಮತ್ತು 11ನೇ ಅಧಿಪತಿ ಸ್ನೇಹಿತರೆ. ಇದು ಯಾವ ರೀತಿ ಸಂಚಾರವನ್ನು ಮಾಡಲಿದೆ ಅಂದರೆ 4ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಸಂಚಾರವನ್ನು ಮಾಡಲಿದೆ. ಇದರ ಪ್ರಭಾವ ಹೇಗಿರಲಿದೆ ಅಂದರೆ ಮನೆಯಲ್ಲಿ ಐಷಾರಾಮಿ ವಾಹನ ಖರೀದಿಯನ್ನು ಮಾಡಲಿದ್ದೀರಿ ಮತ್ತು ಮನೆಗೆ ಬೇಕಾಗಿರುವಂತಹ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿ ಮಾಡಲಿದ್ದೀರಿ ಮತ್ತು ತಾಯಿಯ ಸಂತೋಷ ಹೆಚ್ಚಾಗಲಿದೆ. ಇನ್ನು ಮಂಗಳ 3ನೇ ಮನೆಯಲ್ಲಿ ಕುಂಭದಲ್ಲಿ ಅಪ್ರತಿಮ ಧೈರ್ಯ, ಒಡ ಹುಟ್ಟಿದವರೊಂದಿಗೆ ಘರ್ಷಣೆ ಮತ್ತು ಕಿರುಪ್ರಯಾಣ ಹೆಚ್ಚಾಗಲಿದೆ. ರಾಹು 3ನೇ ಮನೆಯಲ್ಲಿ ಕುಂಭದಲ್ಲಿ ಸಂಚಾರವನ್ನು ಮಾಡಲಿದೆ. ರಾಹು ಅಸಾಂಪ್ರದಾಯಿಕ ಸಂವಹನ ಮತ್ತು ಬೋಲ್ಡ್ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಸಹಾಯವನ್ನು ಮಾಡಲಿದೆ. ಇನ್ನು ಸೂರ್ಯ 3ನೇ ಮನೆಯಿಂದ 4ನೇ ಮನೆಗೆ ಸ್ಥಳಾಂತರಗೊಂಡು ಮಾರ್ಚ್ ತಿಂಗಳ ಎಂಡಿನಲ್ಲಿ ಸಂಚಾರವನ್ನು ಮಾಡಲಿದೆ ಸೂರ್ಯಗ್ರಹ. ಇದರ ಪ್ರಭಾವ ಹೇಗಿರಲಿದೆ ಅಂದರೆ ಆತ್ಮವಿಶ್ವಾಸ ಹೆಚ್ಚಳ, ನಂತರ ಕೌಟುಂಬಿಕ ಒತ್ತಡ ಜಾಸ್ತಿಯಾಗಲಿದೆ. ಇನ್ನು ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಗುರು 7ನೇ ಮನೆಯಲ್ಲಿ ಮಿಥುನದಲ್ಲಿ ಸಂಚಾರವನ್ನು ಮಾಡಲಿದೆ. ಸಂಬಂಧಗಳಲ್ಲಿ ಸಾಮರಸ್ಯ ಮತ್ತು ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೋಡಲಿದ್ದೀರಿ. ಇದು ಒಟ್ಟಾರೆಯಾಗಿ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಏನೆಲ್ಲ ಪ್ರಭಾವವನ್ನು ಧನುರಾಶಿಯವರು ನೋಡಲಿದ್ದೀರಿ ಅನ್ನೋದನ್ನ ನೋಡೋದಾದರೆ, ಮೊದಲನೇದಾಗಿ ವಿದ್ಯಾಭ್ಯಾಸದ ಬಗ್ಗೆ ತಿಳಿಸ್ಕೊಡ್ತೀನಿ. ಧನುರಾಶಿಯ ವಿದ್ಯಾರ್ಥಿಗಳ ಬಗ್ಗೆ ತಿಳಿಸ್ಕೊಡಿ ಅಂತ ಪೇರೆಂಟ್ಸು ಕೂಡ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಇದರ ಜೊತೆಗೆ ನಾವು ಎಕ್ಸಾಮ್ ಬರಿತಾ ಇದ್ದೀವಿ, ನಮ್ಮ ಭವಿಷ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ, ಜೊತೆಗೆ ಯಾವ ರೀತಿ ನಾವು ಅಂಕವನ್ನು ಗಳಿಸಲಿದ್ದೀವಿ, ಯಾವುದರಲ್ಲಿ ಅಡೆತಡೆಗಳು ಎದುರಾಗಲಿದೆ ಅನ್ನೋದನ್ನ ಸಾಕಷ್ಟು ಕೇಳ್ತಾ ಇದ್ದೀರಾ. ಅವರಿಗೆಲ್ಲ ಉತ್ತರ ಇದೇ ವಿಡಿಯೋದಲ್ಲಿ. ವಿದ್ಯಾರ್ಥಿಗಳು ಈ ತಿಂಗಳು ತುಂಬ ಚುರುಕಾಗಿರುತ್ತಾರೆ. ಧನುರಾಶಿಯ ವಿದ್ಯಾರ್ಥಿಗಳು ಹೊಸ ಕೌಶಲ್ಯಗಳನ್ನು ಕಲಿಯಲು ಅಥವಾ ಅಲ್ಪಾವಧಿಯ ಕೋರ್ಸ್ಗಳಿಗೆ 3ನೇ ಮನೆಯ ಶಕ್ತಿ ಪೂರಕವಾಗಿದೆ. ಕ್ರೀಡಾಪಟುಗಳಿಗೆ ಇದು ಯಶಸ್ಸಿನ ತಿಂಗಳು ಅಂತಲೇ ಹೇಳಬಹುದು. ಸ್ಪರ್ಧೆಗಳಲ್ಲಿ ವಿಜೇತರಾಗುವಿರಿ ಸ್ನೇಹಿತರೆ. ಅದೇ ರೀತಿ ಆದರೆ ಮನೆಯಲ್ಲಿ ನಡೆಯುವ ರಿಪೇರಿ ಕೆಲಸ ಅಥವಾ ಅತಿಥಿಗಳ ಆಗಮನದಿಂದ ಓದಿಗೆ ಅಡ್ಡಿಯಾಗಬಹುದು. ಗಂಭೀರವಾಗಿ ಓದುತ್ತಿರುವವರು ಶಾಂತವಾದ ಸ್ಥಳವನ್ನು ಆಯ್ದುಕೊಳ್ಳುವುದು ಉತ್ತಮ. ಅಥವಾ ಸ್ನೇಹಿತರೆ, ನಿಮ್ಮ ಸ್ನೇಹಿತರ ಮನೆಯಲ್ಲೂ ಕೂತು ಅಧ್ಯಯನವನ್ನು ಮಾಡಿದಲ್ಲಿ ಫಲಿತಾಂಶವನ್ನು ಗಳಿಸುವುದಕ್ಕೆ ಸಾಧ್ಯವಾಗಲಿದೆ. 4ನೇ ಮನೆಯ ಶನಿಯು ನಿಮ್ಮನ್ನು ಏಕಾಂತದಲ್ಲಿ ಓದಲು ಪ್ರೇರೇಪಿಸುತ್ತಾನೆ. ಸೊ ಹಾಗಾಗಿ ಈ ತಿಂಗಳಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಎಕ್ಸಾಮ್ ಬರೆಯುವ ಕಾರಣ ಶಾಂತವಾದ ಸ್ಥಳವನ್ನು ಆರಿಸಿಕೊಂಡು ಒಂದು ವೇಳಾಪಟ್ಟಿಯನ್ನು ರಚಿಸಿ ಸರಿಯಾದ ಸಮಯಕ್ಕೆ ಕೂತು ಅಧ್ಯಯನವನ್ನು ಮಾಡಿದಲ್ಲಿ ಉನ್ನತ ಫಲಿತಾಂಶವನ್ನು ಗಳಿಸುವುದಕ್ಕೆ ಖಂಡಿತವಾಗಿಯೂ ಸಾಧ್ಯವಾಗಲಿದೆ. ಗ್ರಹಗಳ ಸೂಚನೆ ಸ್ನೇಹಿತರೆ, ವಿದ್ಯಾರ್ಥಿಗಳಿಗೆ ಈ ತಿಂಗಳು ತುಂಬ ಚುರುಕಾಗಿರುತ್ತಾರೆ. ಹೊಸ ಕೌಶಲ್ಯಗಳನ್ನು ಕಲಿಯಲು ಅಥವಾ ಅಲ್ಪಾವಧಿಯ ಕೋರ್ಸ್ಗಳಿಗೆ 3ನೇ ಮನೆಯ ಶಕ್ತಿ ಪೂರಕವಾಗಿದೆ ಎಂದು ಗ್ರಹಗಳ ಸೂಚನೆ. ಇನ್ನು ಅದೇ ರೀತಿ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋದಾದರೆ, ಮನೆ ಈ ತಿಂಗಳು ನಿಮಗೆ ವೈಭವದ ತಾಣವಾಗಲಿದೆ. ಉಚ್ಚ ಶುಕ್ರನಿಂದ ಮನೆಯ ಪರಿಸರ ಸುಂದರವಾಗಿರುತ್ತದೆ. ನೀವು ಮನೆಯಲ್ಲಿ ಸಣ್ಣ ಸಮಾರಂಭ ಅಥವಾ ಶುಭ ಕಾರ್ಯಗಳು ಅಥವಾ ಪಾರ್ಟಿಗಳನ್ನು ಏರ್ಪಡಿಸಬಹುದು. ಆದರೆ ಶನಿಯ ಉಪಸ್ಥಿತಿಯು ಕೆಲವು ಕೌಟುಂಬಿಕ ಜವಾಬ್ದಾರಿಗಳನ್ನು ಅಥವಾ ಹಿರಿಯರ ವಿಷಯದಲ್ಲಿ ಗಾಂಭೀರ್ಯವನ್ನು ತರುತ್ತದೆ. ಕಿರಿಯ ಒಡ ಹುಟ್ಟಿದವರು ಅಥವಾ ನೆರೆಹೊರೆಯವರೊಂದಿಗೆ ವಾದವಿವಾದವನ್ನು ನಡೆಸುವುದು ಸಾಧ್ಯತೆ ಇದೆ ಸ್ನೇಹಿತರೆ. ನಿಮ್ಮ ಮಾತು ಕಠಿಣವಾಗಿರಬಹುದು. ದಾಂಪತ್ಯ ಜೀವನದಲ್ಲಿ 7ನೇ ಮನೆಯ ಗುರುವು ಸುಖ ಶಾಂತಿಯನ್ನು ಕಾಪಾಡುತ್ತಾನೆ ಮತ್ತು ಹೊರಗಿನ ಯಾವುದೇ ಒತ್ತಡದಿಂದ ನಿಮ್ಮ ಸಂಬಂಧವನ್ನು ರಕ್ಷಿಸುತ್ತಾನೆ ಅಂತಲೇ ಹೇಳಬಹುದು. ಯಾವುದೇ ಸಣ್ಣ ಪುಟ್ಟ ಅಡೆತಡೆಗಳು ಪ್ರಾಬ್ಲಮ್ಗಳು ಬಂದಿದ್ದಲ್ಲಿ ಹಿರಿಯರನ್ನು ಕೂರಿಸಿ ಮಾತನಾಡಿ ಬಗೆಹರಿಸಿಕೊಳ್ಳಿ. ಯಾಕಂದರೆ ಮನೆಯಲ್ಲಿ ವೈಭವದಿಂದ ಒಂದು ಶುಭ ಕಾರ್ಯ ನಡೆಯಲಿದೆ ಸ್ನೇಹಿತರೆ. ಸೊ ಸಣ್ಣ ಪುಟ್ಟ ವಾದ ವಿವಾದಗಳು ಬಂದಿದ್ದಲ್ಲಿ ಇನ್ನು ಹೊರಗಿನವರ ಜೊತೆಗಾಗಲಿ ಅಥವಾ ಕೌಟುಂಬಿಕ ಜೀವನದಲ್ಲಾಗಲಿ ಸ್ನೇಹಿತರೆ, ನಿಮ್ಮ ಸಂಗಾತಿಯೊಂದಿಗಾಗಲಿ ನೆರೆಯವರೊಂದಿಗೆ ವಾದ ವಿವಾದವನ್ನು ನಡೆಯುವ ಸಾಧ್ಯತೆ ಇದೆ. ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸಿ ಸ್ನೇಹಿತರೆ. ಇನ್ನು ಮನೆಗೆ ಬೇಕಾಗಿರುವ ವಸ್ತುಗಳನ್ನು ಖರೀದಿ ಮಾಡುವುದಕ್ಕೆ ಮುಂದಾಗಲಿದ್ದೀರಿ. ಇದರಿಂದ ಸುಖ ಸಂಪತ್ತು ಹೆಚ್ಚಾಗಲಿದೆ. ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ, ಧನುರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ನಿಮ್ಮ ಆರೋಗ್ಯದಲ್ಲಿ ಅಂದರೆ, ಧನುರಾಶಿಯವರಿಗೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಆರೋಗ್ಯ ಉತ್ತಮವಾಗಿದ್ದರೂ ಕೂಡ ಕೆಲವು ಭಾಗಗಳ ಬಗ್ಗೆ ಗಮನವಿರಲಿ ಸ್ನೇಹಿತರೆ.
ಮೂರನೇ ಮನೆಯ ಮಂಗಳ ಮತ್ತು ರಾಹುವಿನ ಪ್ರಭಾವದಿಂದ ಭುಜ, ತೋಳು, ಕೈ, ಕಾಲು, ಕಿವಿ ನೋವು ಕಾಣಿಸಿಕೊಳ್ಳಬಹುದು. ಜಿಮ್ನಲ್ಲಿ ಭಾರ ಎತ್ತುವಾಗ ಸರಿಯಾದ ಮುನ್ನೆಚ್ಚರಿಕೆ ವಹಿಸಿ. ಜೊತೆಗೆ ಮೆಟ್ಟಲನ್ನು ಹತ್ತುವಾಗ ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ಬಹಳಷ್ಟು ಎಚ್ಚರಿಕೆ ಇರಬೇಕು ಸ್ನೇಹಿತರೆ. ಸಣ್ಣ ಪುಟ್ಟ ಗಾಯಗಳನ್ನು ಗ್ರಹಗಳು ಸೂಚಿಸುತ್ತಿದೆ. ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸಿ. ಇನ್ನು 4ನೇ ಮನೆಯಲ್ಲಿ ಶ್ವಾಸಕೋಶ ಮತ್ತು ಹೆದೆಗೆ ಸಂಬಂಧಿಸಿದಂತೆ ಸ್ನೇಹಿತರೆ, ಗ್ರಹಗಳ ದಟ್ಟಣೆ ಇರುವುದರಿಂದ ಅಸ್ತಮಾ ಅಥವಾ ಉಸಿರಾಟದ ತೊಂದರೆ ಇರುವವರು ಮಾಲಿನ್ಯದಿಂದ ದೂರವಿರುವುದು ಒಳ್ಳೆಯದು. ಭಾವನೆಗಳನ್ನು ಹತ್ತಿಕ್ಕೆ ಬೇಡ ಸ್ನೇಹಿತರೆ, ಇದು ಮಾನಸಿಕ ಆತಂಕಕ್ಕೆ ಕಾರಣವಾಗಬಹುದು. ಪ್ರತಿದಿನ ಸ್ವಲ್ಪ ಸಮಯವನ್ನು ಸಂಗೀತ ಕೇಳುವುದು, ಮ್ಯೂಸಿಕನ್ನು ಕೇಳುವುದು ಅಥವಾ ನಡಿಗೆ ಮಾಡುವುದು ಹಿತಕರ. ವಾಕಿಂಗನ್ನು ಮಾಡಿ ಸ್ನೇಹಿತರೆ. ಇನ್ನು ಶಾಂತವಾದ ಸ್ಥಳದಲ್ಲಿ ಕೂತು ಪ್ರಾಣಾಯಾಮವನ್ನು ಮಾಡಿ. ಇದರಿಂದ ಉಸಿರಾಟದ ಪ್ರಾಬ್ಲಮ್ ನಿವಾರಣೆಯಾಗಲಿದೆ. ಆದಷ್ಟು ಸ್ನೇಹಿತರೆ, ಮಾಲಿನ್ಯ ಇರುವ ಕಡೆ ಅಂದರೆ ಪೊಲ್ಯೂಷನ್ ಇರೋ ಕಡೆ ಜಾಸ್ತಿ ಅತಿ ಹೆಚ್ಚಾಗಿ ಓಡಾಡೋದನ್ನು ಕಡಿಮೆ ಮಾಡಿ ಸ್ನೇಹಿತರೆ. ಇದು ನಿಮ್ಮ ಉಸಿರಾಟಕ್ಕೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಬಹುದು. ಇದು ಶ್ವಾಸಕೋಶಗಳಿಗೆ ಗ್ರಹಗಳ ಸೂಚನೆ ಇರುವುದರಿಂದ ಅಸ್ತಮ ಇರುವವರು, ಉಸಿರಾಟದ ತೊಂದರೆ ಇರುವವರು ಮಾಲಿನ್ಯದಿಂದ ದೂರವಿರುವುದು ಒಳ್ಳೆಯದು. ವಾಕಿಂಗನ್ನು ಮಾಡಿ, ಲಘು ವ್ಯಾಯಾಮವನ್ನು ಮಾಡಿ, ಪ್ರಾಣಾಯಾಮವನ್ನು ಮಾಡಿ ಸ್ನೇಹಿತರೆ. ಉನ್ನತ ಆರೋಗ್ಯವನ್ನು ಪ್ರತಿಯೊಬ್ಬರೂ ಪಡೆದುಕೊಳ್ಳಲಿದ್ದೀರಿ ಅಂತಲೇ ಹೇಳ್ಬಹುದು. ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಧನುರಾಶಿಯವರು, ಏನೆಲ್ಲ ಫಲಿತಾಂಶವನ್ನು ನೋಡಲಿದ್ದೀರಿ ಹಣಕಾಸಿನ ವಿಚಾರದಲ್ಲಿ ಅಂದರೆ, ಆರ್ಥಿಕವಾಗಿ ಇದು ಆಸ್ತಿಗಳ ಮೇಲೆ ಹೂಡಿಕೆ ಮಾಡುವಂತಹ ತಿಂಗಳು. ಯಾಕಂದರೆ 4ನೇ ಮನೆಯ ಉಚ್ಚ ಶುಕ್ರನು ಹೊಸ ಕಾರು ಖರೀದಿ, ಮನೆ ನವೀಕರಣ ಅಥವಾ ದುಬಾರಿ ಪೀಠೋಪಕರಣಗಳ ಖರೀದಿಯನ್ನು ಸೂಚಿಸುತ್ತಿದ್ದಾನೆ. ನಿಮ್ಮ ಜೀವನ ಶೈಲಿಯನ್ನು ಸುಧಾರಿಸಲು ನೀವು ಹಣ ವ್ಯಯಿಸುವಿರಿ. ಗುರು ಗ್ರಹವು 11ನೇ ಮನೆಯ ಅಂದರೆ ಲಾಭದ ಸ್ಥಾನವನ್ನು ನೋಡುವುದರಿಂದ ಆದಾಯದ ಹರಿವು ಸ್ಥಿರವಾಗಿರುತ್ತದೆ. ಆನ್ಲೈನ್ ವ್ಯವಹಾರಗಳು ಅಥವಾ ಕಮಿಷನ್ ಆಧಾರಿತ ಕೆಲಸಗಳಿಂದ ಹೆಚ್ಚಿನ ಲಾಭ ಸಿಗಲಿದೆ. ಆದರೆ ನೆರೆಹೊರೆಯವರು ಅಥವಾ ಸಂಬಂಧಿಕರ ಮುಂದೆ ಆಡಂಬರ ಪ್ರದರ್ಶಿಸಲು ಹಣ ದುಂದುವೆಚ್ಚವನ್ನು ಮಾಡಬೇಡಿ ಸ್ನೇಹಿತರೆ. ಅಕ್ಕಪಕ್ಕವರನ್ನು ಮೆಚ್ಚಿಸುವುದಕ್ಕೆ ಮತ್ತು ನಿಮ್ಮ ಕುಟುಂಬದವರನ್ನು ಮೆಚ್ಚಿಸುವುದಕ್ಕೆ ಸ್ನೇಹಿತರೆ, ಮನೆಗೆ ಬೇಕಾಗಿರುವ ವಸ್ತುವನ್ನು ಪದೇ ಪದೇ ಖರೀದಿ ಮಾಡುವುದು, ಇನ್ನು ಆನ್ಲೈನ್ ಶಾಪಿಂಗನ್ನು ಮಾಡುವುದು, ಎಕ್ಸಾಂಪಲ್ ಆಗಿ ಬಟ್ಟೆ, ಗೃಹೋಪಯೋಗಿ ವಸ್ತುಗಳನ್ನು ಖರೀದಿ ಮಾಡ್ತಾ ಬಂದರೆ ಮುಂದಿನ ದಿನಗಳಲ್ಲಿ ಆ ಪ್ರಾಬ್ಲಮನ್ನು ಕೂಡ ಅವರೇ ನೋಡುವುದು ಸ್ನೇಹಿತರೆ. ಹಾಗಾಗಿ ಆದಷ್ಟು ಬೇರೆಯವರನ್ನು ಮೆಚ್ಚಿಸುವುದಕ್ಕೆ ನಿಮ್ಮ ಹಣವನ್ನು ದುಂದುವೆಚ್ಚ ಮಾಡಬೇಡಿ. ಆದಷ್ಟು ಉಳಿತಾಯದ ಕಡೆ ಗಮನವಿರಲಿ ಧನುರಾಶಿಯವರು. ಗುರು ಗ್ರಹವು 11ನೇ ಮನೆಯಲ್ಲಿ ಲಾಭ ಸ್ಥಾನದಲ್ಲಿ ನೋಡುವುದರಿಂದ ಆದಾಯದ ಹರಿವು ಸ್ಥಿರವಾಗಿರುತ್ತದೆ. ಇನ್ನು ವಾಹನವನ್ನು ಖರೀದಿ ಮಾಡೋ ಯೋಗ ಕೂಡ ಇದೆ ಸ್ನೇಹಿತರೆ. ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡೋ ಯೋಗ ಕೂಡ ಇದೆ. ಎಲ್ಲದಕ್ಕೂ ಕೂಡ ಒಂದು ಲಿಮಿಟ್ ಅನ್ನೋದು ಇದ್ದೇ ಇರುತ್ತದೆ. ಸ್ವಲ್ಪ ಉಳಿತಾಯವನ್ನು ಮಾಡಿ, ಮುಂದಿನ ದಿನಗಳಲ್ಲಿ ಯೂಸ್ ಆಗಲಿದೆ. ಇನ್ನು ಅದೇ ರೀತಿ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ, ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಧನುರಾಶಿಯವರು ಅಂದರೆ, ವೃತ್ತಿ ಜೀವನವು ಈ ತಿಂಗಳು ನಿಮ್ಮ ದೃಢ ಸಂಕಲ್ಪದಿಂದ ಮುನ್ನಡೆಯಲಿದೆ. 3ನೇ ಮನೆಯ ಮಂಗಳ ರಾಹುವಿನ ಪ್ರಭಾವದಿಂದ ನಿಮ್ಮ ಮಾತುಗಳು ಹೆಚ್ಚು ಪ್ರಭಾವಶಾಲಿಯಾಗಿರುತ್ತದೆ. ಸೇಲ್ಸ್, ಮಾರ್ಕೆಟಿಂಗ್ ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಇರುವವರಿಗೆ ಇದು ದಾಖಲೆಗಳನ್ನು ಬರೆಯುವಂತಹ ತಿಂಗಳು. ನೀವು ಯಾವುದಕ್ಕೂ ಹಿಂಜರಿಯುವುದಿಲ್ಲ. 7ನೇ ಮನೆಯಲ್ಲಿರುವಂತಹ ಗುರುವು ನಿಮ್ಮ ವ್ಯಾಪಾರ ಪಾಲುದಾರಿಕೆಯನ್ನು ಸ್ಥಿರವಾಗಿರಿಸುತ್ತಾನೆ. ತಿಂಗಳ ದ್ವಿತೀಯಾರ್ಧದಲ್ಲಿ ನೀವು ಸಹಿ ಹಾಕುವ ಹೊಸ ಒಪ್ಪಂದಗಳು ದೀರ್ಘಕಾಲದ ಲಾಭ ನೀಡಲಿವೆ ಸ್ನೇಹಿತರೆ. ಯಾವುದೇ ಒಪ್ಪಂದಕ್ಕೆ ಮಾರ್ಚ್ 25ರ ನಂತರ ಸೂಕ್ತ ಸಮಯ ಅಂತಲೇ ಹೇಳಬಹುದು. ಇನ್ನು ಮಾರ್ಚ್ 25ರ ನಂತರ ಸೂರ್ಯನ ಸಂಚಾರವು ಕೂಡ 4ನೇ ಮನೆಗೆ ಬಂದಾಗ ಕೆಲಸದ ಒತ್ತಡವನ್ನು ಮನೆಗೆ ತರಬೇಡಿ. ಇದು ನಿಮ್ಮ ಏಕಾಗ್ರತೆಗೆ ಭಂಗ ಬರಬಹುದು ಸ್ನೇಹಿತರೆ. ಹಾಗಾಗಿ ವೃತ್ತಿ ಜೀವನದಲ್ಲಾಗಲಿ ಉದ್ಯೋಗದಲ್ಲಾಗಲಿ ಮಿಶ್ರ ಫಲಿತಾಂಶವನ್ನು ನೋಡಲಿದ್ದೀರಿ. ಪಾಲುದಾರಿಕೆಗೆ ಸಹಿಯನ್ನು ಹಾಕಬೇಕು. ವ್ಯಾಪಾರ ವ್ಯವಹಾರವನ್ನು ಹೊಸದಾಗಿ ಶುರು ಮಾಡಬೇಕು ಅಂದರೆ ದ್ವಿತೀಯಾರ್ಧ ಅಂದರೆ ಮಾರ್ಚ್ ದ್ವಿತೀಯಾರ್ಧ ಉತ್ತಮವಾಗಿರಲಿದೆ. ಮುಂದಿನ ದಿನಗಳಲ್ಲಿ ಅದರಿಂದ ಲಾಭವನ್ನು ನೋಡಲಿದ್ದೀರಿ. ಧನುರಾಶಿಯವರು, ಯುಗಾದಿ ಅಮಾವಾಸ್ಯೆಯ ದಿನದಿಂದ ಮುಂದಿನ ದಿನಗಳು ಹೇಗಿರಲಿದೆ, ಏನೆಲ್ಲ ಅದೃಷ್ಟದ ಫಲಗಳನ್ನು ಮಾರ್ಚ್ ತಿಂಗಳಲ್ಲಿ ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ವ್ಯಾಪಾರ ವ್ಯವಹಾರದ ಬಗ್ಗೆ, ವೃತ್ತಿ ಜೀವನದ ಬಗ್ಗೆ, ನಿಮ್ಮ ಹೆಲ್ತ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ಸಣ್ಣ ಪುಟ್ಟ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಈ ಪರಿಹಾರಗಳನ್ನು ಅನುಸರಿಸುವುದರಿಂದ ಧನುರಾಶಿಯವರಿಗೆ ಕಷ್ಟಗಳು, ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಸ್ನೇಹಿತರೆ, ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಗುರುವಿನ ಬಲಕ್ಕಾಗಿ ಸ್ನೇಹಿತರೆ, ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು 11 ಬಾರಿ ಜಪಿಸಿ.
ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಈ ಗುರುಮಂತ್ರವನ್ನು ಹೇಳುವುದರಿಂದ ಕಷ್ಟಗಳು, ಸಮಸ್ಯೆಗಳು ಅಂದರೆ ವ್ಯಾಪಾರ ವ್ಯವಹಾರದಲ್ಲಿದ್ದ ಅಡೆತಡೆಗಳು ನಿವಾರಣೆಯಾಗಲಿದೆ. ಓಂ ನಮೋ ಭಗವತಿ ವಾಸುದೇವಾಯ ನಮಃ ಎನ್ನುವ ಮಂತ್ರವನ್ನು ಪಠಿಸಿ ಸ್ನೇಹಿತರೆ. ಇನ್ನು ಒಡಹುಟ್ಟಿದವರ ಗೌರವ. ಒಡಹುಟ್ಟಿದವರೊಂದಿಗೆ ವಾದ ವಿವಾದವನ್ನು ಮಾಡಬೇಡಿ. ನೆರೆಹೊರೆಯವರು ಸ್ನೇಹಿತರೆ ನಿಮ್ಮ ಮೇಲೆ ಜಗಳವನ್ನು ಮಾಡಬಹುದು. ಸೊ ಹಾಗಾಗಿ ವಾದ ವಿವಾದಗಳನ್ನು ಮಾಡಬೇಡಿ. ಆದಷ್ಟು ತಾಳ್ಮೆಯಿಂದ ಇರುವುದು ಉತ್ತಮ. ಮಾತು ಬೆಳ್ಳಿ, ಮೌನ ಬಂಗಾರ ಥರ ವರ್ತಿಸಿ. ಮಂಗಳವಾರದಂದು ಅವರಿಗೆ ಏನಾದರೂ ಸಿಹಿಯನ್ನು ಉಡುಗೊರೆಯಾಗಿ ನೀಡಿ ನಿಮ್ಮ ಒಡಹುಟ್ಟಿದವರಿಗೆ ಸ್ನೇಹಿತರೆ. ಇನ್ನು ಅದೇ ರೀತಿ ಲಕ್ಷ್ಮೀ ಪೂಜೆ. 4ನೇ ಮನೆಯಲ್ಲಿ ಉಚ್ಚ ಶುಕ್ರನ ಶಕ್ತಿಯನ್ನು ಹೆಚ್ಚಿಸಲು ಶುಕ್ರವಾರದಂದು ಸ್ನೇಹಿತರೆ ಮಹಾಲಕ್ಷ್ಮಿಯನ್ನು ಪೂಜಿಸಿ ಅಥವಾ ಹರಿಯುವ ನೀರಿಗೆ ಬಿಳಿ ಹೂಗಳನ್ನು ಅರ್ಪಿಸಿ. ಇದರಿಂದ ಹಣಕಾಸಿನಲ್ಲಿ ಅಭಿವೃದ್ಧಿಯನ್ನು ನೋಡಲಿದ್ದೀರಿ. ಸುಖ ಸಂಪತ್ತು ಹೆಚ್ಚಾಗಲಿದೆ. ಲಕ್ಷ್ಮೀ ಪೂಜೆಯನ್ನು ಮಾಡುವುದರಿಂದ ಸ್ನೇಹಿತರೆ ಶುಕ್ರನ ಶಕ್ತಿಯನ್ನು ಹೆಚ್ಚಿಸಲು ಈ ಒಂದು ಪರಿಹಾರವನ್ನು ಮಾಡಿ. ಮುತ್ತೈದೆಯರಿಗೆ ಅರಿಶಿಣ ಕುಂಕುಮವನ್ನು ಶುಕ್ರವಾರದಂದು ಸ್ನೇಹಿತರೆ ನೀಡುವುದರಿಂದನೂ ಕೂಡ ನಿಮ್ಮ ಮನೆಯಲ್ಲಿ ನಿಂತು ಹೋಗಿದ್ದಂತಹ ಶುಭ ಕಾರ್ಯಗಳು ಮತ್ತೆ ಪ್ರಾರಂಭವಾಗಲಿದೆ. ಸೊ ಹಾಗಾಗಿ ತಪ್ಪದೆ ಯಾರಿಗೂ ಗೊತ್ತಿಲ್ಲದ ಹಾಗೆ ಮನಸ್ಸಿನಲ್ಲಿ ಒಂದು ಸಂಕಲ್ಪಗಳನ್ನು ಮಾಡಿಕೊಂಡು ಈ ಪರಿಹಾರವನ್ನು ಮಾಡ್ತಾ ಬನ್ನಿ. ಆದಷ್ಟು ಚಿಕ್ಕ ಪುಟ್ಟ ಪರಿಹಾರವಾಗಿರುತ್ತದೆ. ಇನ್ನು ಹನುಮಾನ್ ಚಾಲಿಸವನ್ನು ಪಠಿಸುವುದು. 3ನೇ ಮನೆಯ ಮಂಗಳ ರಾಹುವಿನ ಶಕ್ತಿಯನ್ನು ನಿಯಂತ್ರಿಸಲು ಇದು ಅತ್ಯಗತ್ಯ. ಪ್ರತಿದಿನ ಪಠಿಸುವುದರಿಂದ ನಿಮ್ಮ ಧೈರ್ಯವು ಸತ್ಕಾರ್ಯಗಳಿಗೆ ಬಳಕೆಯಾಗುತ್ತದೆ ಸ್ನೇಹಿತರೆ. ನಿಮ್ಮ ಧೈರ್ಯ ಹೆಚ್ಚಾಗಲಿದೆ. ಆತಂಕ, ಭಯ, ಗೊಂದಲ ಇದೆಲ್ಲವೂ ನಿವಾರಣೆಯಾಗಲಿದೆ. ಸೊ ಹಾಗಾಗಿ ಧನುರಾಶಿಯವರು ಈ ಒಂದು ಪರಿಹಾರವನ್ನು ಮಾಡ್ತಾ ಬನ್ನಿ. ನಾನು ತಿಳಿಸಿರುವಂತಹ ಜ್ಯೋತಿಷ್ಯದ ಪರಿಹಾರವನ್ನು ಮಾಡುವುದರಿಂದ ಆದಷ್ಟು ಸಣ್ಣ ಪುಟ್ಟ ಪರಿಹಾರ ಶಕ್ತಿಶಾಲಿಯಾದಂತಹ ಪರಿಹಾರ ಅಂತಲೇ ಹೇಳಬಹುದು. 3ನೇ ಮನೆಯ ತೀವ್ರತೆಯನ್ನು ಸರಿಯಾದ ಹಾದಿಗೆ ತರಲು ಮತ್ತು ಮನೆಯಲ್ಲಿ ಸುಖ ಸ್ಥಿರಗೊಳಿಸಲು ಈ ಪರಿಹಾರಗಳನ್ನು ಧನುರಾಶಿಯವರು ಫಾಲೋ ಮಾಡಿ. ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗಲಿದೆ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ಧನುರಾಶಿಯವರಿಗೆ ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ, ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ಫಾರ್ಮಿಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಸ್ನೇಹಿತರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಗುರುಬಲ ಶನಿಬಲ ಎರಡೂ ಕೂಡ ಸಿಗಲಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.